ತಮ್ಲೈನ್ ನೋಡಿರ್ತೀರ. ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. AI ತಮ್ಲೈನ್ ನ ಜಸ್ಟ್ 1 or 2 minutes ಅಲ್ಲಿ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು ನಾನು ಈಸಿಯಾಗಿ ತೋರಿಸ್ತೀನಿ. 1 minute ಅಲ್ಲೇ ಮಾಡ್ಬೋದು, ಇಲ್ಲ 2-3 ಒಂದು 30 ಸೆಕೆಂಡ್ 40 ಸೆಕೆಂಡ್ ಒಳಗಡೆನೆ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲ್ ನ ಯಾವಾಗ್ಲೂ ಫಾಲೋ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಯೂಟ್ಯೂಬ್ ಅಲ್ಲಿ ನಮ್ಗೆ ಏನೇ ಒಂದು ವಿಡಿಯೋ ಮಾಡ್ತಾ ಇದೀವಿ, ಎಂತ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ರು ಅಥವಾ ಒಂದು ಯಾವುದೇ ರೀತಿಯಾದಂತ ಕನ್ಸಿಸ್ಟೆನ್ಸಿ ಇದ್ರೂ ಕೂಡ ನಮ್ಗೆ ಮೇನ್ ಬೇಕಾಗಿರೋದು ಯೂಟ್ಯೂಬ್ ತಮ್ಲೈನ್. ಓಕೆನಾ? ಇವಾಗ ಒಬ್ರು ನಮ್ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ ಅಂದ್ರೆ ನಮ್ದು ಯೂಟ್ಯೂಬ್ ತಮ್ಲೈನ್ ಚೆನ್ನಾಗಿರ್ಬೇಕಾಗುತ್ತೆ. ಯೂಟ್ಯೂಬ್ ತಮ್ಲೈನ್ ನೋಡಿದ ತಕ್ಷಣನೇ ಅವರಿಗೆ ಅನ್ಸ್ಬೇಕು, ಓ ವಿಡಿಯೋದಲ್ಲಿ ಏನೋ ಇದೆ ನೋಡ್ಬೇಕು ಅಂತ. ಸೊ ಅಂತ ಒಂದು ತಮ್ಲೈನ್ ನ ಯಾವ ರೀತಿ ಈಸಿಯಾಗಿ ಮಾಡ್ಬೋದು, ಮತ್ತೆ ಅದು ತಮ್ಲೈನ್ ಮಾಡ್ಕೊಂಡ್ರು ಕೂಡ ಒಂದೊಂದು ದೊಡ್ಡದಾಗಿರುತ್ತೆ. ಅದನ್ನ ಯಾವ್ದು ಆಪ್ ಅಲ್ಲಿ ಹೋಗ್ಬಿಟ್ಟು ಚಿಕ್ಕದ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ವಿಡಿಯೋಗೆ ತಮ್ಲೈನ್ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಮಾಹಿತಿ ಏನಾದ್ರು ಇಷ್ಟ ಆಗಿದ್ರೆ ಪೂರ್ತಿ ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋನ. ಹಾಗೆ ಅದ್ರ ಬಗ್ಗೆ ಒಂದ್ ಕಮೆಂಟ್ ಹಾಕಿ. ಓಕೆನಾ? ಫಸ್ಟಿಗೆ ನಮ್ಮ ಹತ್ರ ಫ್ಲಿಪ್ ಲ್ಯಾಬ್ ಇರ್ಬೇಕಾಗುತ್ತೆ. ಫ್ಲಿಪ್ ಲ್ಯಾಬ್ ಏನಕ್ಕೆ ಅಂದ್ರೆ ಅದು ಸೈಜ್ ನ ನಾವು ಕರೆಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಇವಾಗ ನಾನ್ ಎಡಿಟ್ ಮಾಡ್ತಾ ಇರೋದು ಬಂದು ಚಾಟ್ GPT ಅಲ್ಲಿ. ಜಸ್ಟ್ ನಿಮ್ ಹತ್ರ ಚಾಟ್ GPT ಆಪ್ ಇರ್ಬೇಕಾಗುತ್ತೆ. ಓಕೆನಾ? ಚಾಟ್ GPT ಗೆ ಹೋಗ್ಬಿಟ್ಟು ನಮ್ಗೇನು ಒಂದು ವರ್ಕ್ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಮಾಡ್ತೀವಿ ಅಂದ್ಬಿಟ್ಟು ಅದ್ರ ಬಗ್ಗೆ ಅದ್ರ ಜೊತೆ ನಾವು ಮಾತಾಡ್ಬಿಟ್ಟು ಮಾಡ್ಕೊಬೇಕಾಗುತ್ತೆ. ನಾನು ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಹತ್ರ ಚಾಟ್ GPT ಇದ್ರೆ ಓಪನ್ ಮಾಡ್ಕೊಳ್ಳಿ. ಚಾಟ್ GPT ಓಪನ್ ಮಾಡ್ಕೊಂಡು ಅಲ್ಲಿ ಕ್ರಿಯೇಟ್ ಆನ್ ಇಮೇಜ್ ಅಂತ ಇದೆ, ರೈಟ್ ಆರ್ ಎಡಿಟ್ ಅಂತ ಇದೆ, ಸರ್ಚ್ ದ ವೆಬ್ ಅಂತ ಇದೆ. ನಾವ್ ಏನು ಮಾಡೋದ್ ಬೇಡ, ಆಸ್ಕ್ ಚಾಟ್ GPT ಪ್ಲಸ್ ಪಾಯಿಂಟ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಕ್ಯಾಮ್ರಾ ಅಂತ ಬರುತ್ತೆ, ಕ್ಯಾಮ್ರಾ ಬೇಡ ನಮ್ಗೆ. ಓಕೆನಾ? ಫೋಟೋ, ಇವಾಗ ಆಲ್ರೆಡಿ ನಾವು ಒಂದು ಗ್ಯಾಲರಿಯಲ್ಲಿ ಯಾವ ವಿಡಿಯೋ ರಿಲೇಟೆಡ್ ಆಗಿ ಏನ್ ಬೇಕು ಅಂದ್ಬಿಟ್ಟು ಫೋಟೋನ ಹಿಡ್ದಿಡ್ಕೊಂಡಿದ್ರೆ ಈಸಿ ಆಗುತ್ತೆ. ಓಕೆನಾ? ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ ಬೇಕು ಅಂದ್ಬಿಟ್ಟು ಇವಾಗ ಜಸ್ಟ್ ಒಂದು ಫೋಟೋನ ಇಟ್ಕೊಂಡೆ. ಇವಾಗ ನಾವಲ್ಲಿ ಹೇಳ್ಬೇಕು ನಮ್ಗೆ ಯಾವ ರೀತಿ ಒಂದು ವಿಡಿಯೋ ಬೇಕು. ಇವಾಗ ನೀವು ಟೈಪ್ ಮಾಡೋದು ಬೇಡ, ಜಸ್ಟ್ ನೀವು ಬಾಯಲ್ಲಿ ಹೇಳಿದ್ರೆ ಸಾಕು, ಅದೇ ರೀತಿ ಅದು ಮಾಡ್ಕೊಡುತ್ತೆ. ನಾನು ಇವಾಗ ಇಲ್ಲಿ ಸ್ಪೀಕರ್ ಕಾಣಿಸ್ತಿದೆ ನೋಡಿ ಪಕ್ಕದಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ನನಗೆ ಸಂಡೇ ವ್ಲಾಗ್ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ತಮ್ಲೈನ್ ಬೇಕು, ಅಟ್ರಾಕ್ಟಿವ್ ಆಗಿ, ಶಾಕಿಂಗ್ ಆಗಿ, ಕ್ಯೂಟ್ ಆಗಿ, ಸ್ಮೈಲಿ ಆಗಿ, ತುಂಬಾ ಚೆನ್ನಾಗಿರೋ ಅಂತ ಒಂದು ತಮ್ಲೈನ್ ನ ಮಾಡಿಕೊಡಿ ಹಂಗನ್ಬಿಟ್ಟು ನಾವೇನ್ ಬೇಕು ಅದನ್ನ ಕರೆಕ್ಟ್ ಆಗಿ ಮಾತಾಡ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸಾಕು. ನಾನ್ ಸುಮ್ನೆ ನಿಮ್ಗೆ ಜಸ್ಟ್ ವಿಡಿಯೋಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಅದು ಏನು ಕೇಳಲ್ಲ. ಕ್ಷಮಿಸಿ, ನಾನು ನಿಮ್ಮ ಫೋಟೋ ಬಳಸಿ ತಮ್ಲೈನ್ ರೆಡಿ ಮಾಡಲು ಪ್ರಯತ್ನಿಸಿದೆ, ಆದರೆ ಈಗ ಚಿತ್ರ ಸೃಷ್ಟಿ ತಾಂತ್ರಿಕ ಸಮಸ್ಯೆ ಆಗಿದೆ. ಓಕೆನಾ? ಏನಾಗಿದೆ? ಓಕೆ, ನಮ್ಗೆ ಅವರು ತಮ್ಲೈನ್ ಐಡಿಯಾಸ್ ಕೂಡ ಕೊಡ್ತಾರೆ. ಓಕೆನಾ? ಕೆಳಗೆ ಕ್ಯೂಟ್ ಅಂಡ್ ವೈರಲ್ ಸ್ಟೈಲ್ ನನ್ನ ಸಂಡೇ ಹೇಗಿರುತ್ತೆ ಗೊತ್ತಾ. ಓಕೆನಾ? ಇದ್ರಲ್ಲಿ ನಾವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬಹುದು. ಓಕೆನಾ? ಅಟ್ರಾಕ್ಟಿವ್ ಲೇಔಟ್ ಐಡಿಯಾ ಎಡಭಾಗ. ಓಕೆ, ಅವ್ರೇನ್ ಹೇಳಿದ್ದಾರೆ ಅದನ್ನ ನೋಡ್ಬಿಟ್ಟು ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ಬೇಕು. ಓಕೆ, ಸೆಂಡ್ ಮಿ ದ ತಮ್ಲೈನ್. ಅವರು ಇಮೇಜ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಮ್ಗೆ ಏನಾದ್ರು ಕಳ್ಸ್ಕೊಡ್ತಾರೆ. ಓಕೆನಾ? ಅದಕ್ಕೆ ನಾವು ನೋಡ್ಬಿಟ್ಟು ರೆಸ್ಪಾನ್ಸ್ ಮಾಡ್ಬೇಕು. ನಾನು ಇವಾಗ ನಿಮ್ಗೆ ತೋರಿಸ್ತಾನೆ ಇದ್ದೀನಿ ಅಲ್ಲಿ ಏನ್ ಬಂದಿದೆ ಅನ್ಬಿಟ್ಟು. ಅದಾದ್ಮೇಲೆ 1 ಸೆಕೆಂಡ್ಗೆ ಅದು ತಮ್ಲೈನ್ ನ ರೆಡಿ ಮಾಡಿ ಕೊಡುತ್ತೆ. ಅಂದ್ರೆ ನಾವ್ ಯಾವ ರೀತಿ ವಿಡಿಯೋಸ್ ಮಾಡ್ತಾ ಇದೀವಿ ಆ ರೀತಿ ನೀವು ಸೆಂಟೆನ್ಸ್ ಹೇಳಿದ್ರೆ, ಇಲ್ಲ ನಿಮ್ಗೆ ಬೇಡ ಅಂದ್ರೆ ಟೈಪ್ ಕೂಡ ಮಾಡ್ಕೊಬಹುದು. ನಾನ್ ಆಲ್ರೆಡಿ ಟೈಪ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಹಿಂಗೆ ವಾಯ್ಸ್ ಸ್ಪೀಕರ್ ಆನ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟೆ ತಮ್ಲೈನ್ ತಗೊಳ್ಳೋದು. ನಮ್ ಮನೆಯವ್ರು ನಂಗೆ ಅದಕ್ಕೆ ರೇಗಿಸ್ತಾನೆ ಇರ್ತಾರೆ, ಎಲ್ಲ ಚಾಟ್ GPT ಹತ್ರನೇ ಮಾಡಿಸ್ಕೊಂಡ್ ನೀನ್ ಏನಕ್ ಮಾಡ್ತೀಯಾ, ಅದೇ ಎಲ್ಲ ಮಾಡ್ಕೊಟ್ಬಿಡತ್ತೆ ಅಲ್ವಾ ನಿನ್ಗೆ ಅಂತ. ಮತ್ ನೀನ್ ಏನ್ ಕಷ್ಟ ಪಡ್ತೀಯ ಅಂತ ಜಸ್ಟ್ ನಾನ್ ತಮ್ಲೈನ್ ಮಾಡ್ಕೊಳ್ತೀನಿ ಅಷ್ಟೇ. ನಾನ್ ಪೂರ್ತಿ ವಿಡಿಯೋನೇ ಮಾಡ್ಕೊಳ್ತೀನಿ ಅದ್ರ ಜೊತೆ ಅಂತ ಹೇಳ್ಬಿಡ್ತಾರೆ. ಸೊ ನೀನೇನು ಕಷ್ಟನೇ ಪಡಲ್ಲ, ಎಲ್ಲ ಅದ್ರ ಜೊತೆನೆ ತಮ್ಲೈನು ಅದು ಇದು ಎಲ್ಲ ಅದ್ರ ಹತ್ರನೇ ಮಾಡಿಸ್ಕೊಂತಿದ್ಯಾ ಅಂತ ಬೈತಾ ಇರ್ತಾರೆ.
ಓಕೆನಾ. ಅದು ಇಮೇಜ್ ಕ್ರಿಯೇಟ್ ಆದ್ಮೇಲೆ ನಮ್ಗೆ ಡಿಸ್ಕ್ರಿಪ್ಷನ್ ಏನಾದ್ರು ಹಾಕೋದು ಗೊತ್ತಾಗಿಲ್ಲ ಅಂದ್ರೂ ಕೂಡ ಅದನ್ನೇ ಕೇಳಿದ್ರೆ ಅದೇ ಕೊಡುತ್ತೆ. ಟೈಟಲ್ ಐಡಿಯಾಸ್ನು ಕೂಡ ಚಾಟ್ ಜಿಪಿಟಿನೇ ಕೊಡುತ್ತೆ. ಕೀವರ್ಡ್ಸ್ನು ಕೂಡ ಅದೇನೆ ಕೊಡುತ್ತೆ. ಓಕೆನಾ. ನಾವ್ ಈ ರೀತಿ ಈಸಿಯಾಗಿ ತಮ್ಲೈನ್ ನ ಮಾಡ್ಕೊಬಹುದು. ಫಸ್ಟ್ ಎಲ್ಲ ನಾವು ಇನ್ಶಾರ್ಟ್ ಆಪ್ ನ ಯೂಸ್ ಮಾಡಿ ಮಾಡ್ತಾ ಇದ್ದು, ಬಟ್ ಇವಾಗ ಚಾಟ್ ಜಿಪಿಟಿ ಬಂದ್ಮೇಲೆ ತುಂಬಾನೇ ಯೂಸ್ ಆಗಿದೆ. ನೋಡಿ ಎಷ್ಟ್ ಚೆನ್ನಾಗ್ ಬಂದಿದೆ. ಏನೇನ್ ಹಾಕಿದೆ, ಸಂಡೇ ವ್ಲಾಗ್, ಟೀ ಟೈಮು, ವಾಕಪ್, ಬ್ರೇಕ್ಫಾಸ್ಟ್, ಕ್ಲೀನಿಂಗು, ಗೆಟ್ ರೆಡಿ, ಇಷ್ಟೆಲ್ಲ ಹಾಕಿದೆ. ಓಕೆ, ನಾನು ಇವಾಗ ಅದು ಹೇಳಿರೋ ಅಷ್ಟೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನೊಂದ್ ಚಾನಲ್ಗೆ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಮಾಡ್ಕೊಂಡಿದೀನಿ. ಓಕೆನಾ. ಅಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ಸ್ ಇದೆ. ಡೌನ್ಲೋಡ್ ಮಾಡ್ಕೊಂಡ್ರೆ ಮುಗೀತು. ಮತ್ತೆ ನೋಡಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ ಅಲ್ವಾ. ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ಮಾಡ್ಕೊಬಹುದು. ನಾನು ಕೇಳ್ತೀನಿ, ಪ್ಲೀಸ್ ಹ್ಯಾಡ್ ಗಾರ್ಡನಿಂಗ್ ವರ್ಕ್. ನಾನ್ ಸ್ವಲ್ಪ ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ದೆ. ಸೊ ನೋಡೋಣ ಕಳ್ಸುತ್ತಾ ಅಂತ. ಗಿಡಗಳಿಗೆ ನೀರೆಲ್ಲ ಹಾಕ್ಬಿಟ್ಟು ಗಿಡಗಳನ್ನೆಲ್ಲ ಸ್ವಲ್ಪ ತೋರ್ಸಿದೀನಿ. ಅದ್ರದ್ದು ಏನಾದ್ರು ಮಾಡ್ಕೊಡತ್ತಾ ಅಂತ. ಸೊ ಈ ತರ ನೀವು ತಮ್ಲೈನ್ ನ ಆರಾಮಾಗಿ ಮಾಡ್ಕೊಬಹುದು. ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ನಾನು ತುಂಬಾ ಲೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಓಕೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ತರ ನಿಮ್ಗೆ ಈಸಿಯಾಗಿ ಅದೇ ಕ್ರಿಯೇಟಿವಿಟಿ ಆಗಿ ತಮ್ಲೈನ್ ನ ಕೊಡುತ್ತೆ. ನಾವ್ ಎಷ್ಟೇ ಕಷ್ಟ ಬಿದ್ರು ನಾವಂತೂ ಓನ್ ಆಗಿ ಈ ತರ ತಮ್ಲೈನ್ ಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಗೊತ್ತಿಲ್ದಲೇ ಇರೋರು ಯೂಸ್ ಮಾಡ್ಕೊಳ್ಳಿ, ಗೊತ್ತಿರೋರು ಓಕೆ ನಿಮಗ್ ಗೊತ್ತಿರುತ್ತೆ ಬಿಟ್ಬಿಡಿ. ಓಕೆನಾ. ಬಟ್ ಈ ಒಂದು ಚಾಟ್ ಜಿಪಿಟಿ ಅಲ್ಲಿ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಿಂದ ತುಂಬಾ ತಿಳ್ಕೊಳ್ಳೋದು ಇದೆ. ಅಂಡ್ ಅದರಿಂದ ನಮ್ ಕೆಲ್ಸಗಳು ತುಂಬಾ ಆಗ್ತಿದೆ. ಸೊ ಅದರಿಂದ ಟೈಮ್ ಕೂಡ ತುಂಬಾನೇ ಸೇವ್ ಆಗ್ತಾ ಇದೆ ನಮ್ಗೆ. ಅಂದ್ರೆ ಸ್ವಲ್ಪ ಒಂದೊಂದ್ಸಲ ಡೌನ್ಲೋಡ್ ಆಗೋದು ಲೇಟ್ ಆಗುತ್ತೆ. ನೆಟ್ವರ್ಕ್ ಇಶ್ಯೂಸ್ ಏನಾದ್ರು ಇದ್ರೆ ಅಥವಾ ವೈಫೈದು ಅದು ಇದು ಏನಾದ್ರು ಇಶ್ಯೂಸ್ ಇದ್ರೆ ಸ್ವಲ್ಪ ಕ್ರಿಯೇಟ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ರೆಡಿ ಆಯ್ತು. ಯಾವ ತರ ರೆಡಿ ಮಾಡಿದೆ ನೋಡುವ. ಗಾರ್ಡನಿಂಗ್ ವರ್ಕ್ ಚೆನ್ನಾಗಿ ಕಳಿಸಿದೆ. ನನಗೆ ಯಾವ ರೀತಿ ಬೇಕೋ ಅದೇ ರೀತಿ ಕಳಿಸಿದೆ. ಒಂದು ದಿನ ಪೂರ್ತಿ ನನ್ನ ಜೊತೆ ಬನ್ನಿ. ಓಕೆ, ಅದು ಓಕೆ ಇಷ್ಟ ಆದ್ರೆ ಸೇವ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇಲ್ಲಿ ಕೆಳಗಡೆ ಹಂಗೆ ಸ್ಪೀಚ್ ಮಾಡಿ, ಸೆಂಡ್ ಮಿ ಡಿಸ್ಕ್ರಿಪ್ಷನ್, ಕೀವರ್ಡ್ ಅಂಡ್ ಅಟ್ರಾಕ್ಟಿವ್ ಟೈಟಲ್, ಮೋರ್ ವೈರಲ್. ನಾನು ಹಿಂಗೆ ಕೇಳೋದು, ಇದೇ ತರಾನೇ ನಾನು ಇದ್ರ ಜೊತೆ ಮಾತಾಡೋದು. ಟೈಪ್ ಎಲ್ಲ ಮಾಡ್ಕೊಂಡು ಕೂರಲ್ಲ ನಾನು. ಆದಷ್ಟು ನಾನು ಹಿಂಗೆ ಮಾಡ್ಕೊಳ್ತೀನಿ. ಟೈಪ್ ಮಾಡ್ಕೊಂಡು ಕೂರೋದಕ್ಕೆ ಆಗಲ್ಲ ನನ್ಗೆ. ತುಂಬಾ ಇದಿರತ್ತೆ. ಓಕೆನಾ. ಇವಾಗ ಇದಿಷ್ಟು ಆಯ್ತು. ಓಕೆನಾ. ಇವಾಗ ನಾನು ಫೋಟೋನ ನೋಡೋದಾದ್ರೆ ಇವಾಗ ಅದು ಯೂಟ್ಯೂಬ್ಗೆ ಸರಿಯಾಗಿ ಕುತ್ಕೊಳ್ಳಲ್ಲ. ಸೈಜು ದೊಡ್ಡದಿದೆ. ಓಕೆನಾ. ತೋರಿಸ್ತೀನಿ ನೋಡಿ. ಇವಾಗ ಇದು ಫುಲ್ ಫಿಟ್ ಆಗಲ್ಲ ಯೂಟ್ಯೂಬ್ಗೆ. ಸೊ ನಿಮ್ಮ ಹತ್ರ ಫ್ಲಿಪ್ ಲ್ಯಾಬ್ ಆಪ್ ಇರ್ಬೇಕಾಗುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ. ಪಿಕ್ಸೆಲ್ ಲ್ಯಾಬ್ ಅಂತ ಇದೆ. ಅದನ್ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ಈ ತರ ಬರುತ್ತೆ. ಓಕೆ ಬೇಡ, ನಾನು ಫಸ್ಟ್ ಇಂದ ಮಾಡ್ತೀನಿ. ಅದು ಸೈಜ್ ಹಾಕೊಬೇಕು, ನಿಮ್ಗೆ ಹೇಳ್ಬಿಡ್ತೀನಿ. ಓಕೆನಾ. ಈ ತರ ಓಪನ್ ಮಾಡ್ಕೊಂಡ್ರೆ ಇದು ಕ್ಯಾನ್ಸಲ್ ಅಂತ ಕೊಡಿ. ಹಳೇದಿದ್ರೆ ಅದು ಹಳೇದೇ ಬಂದ್ಬಿಡುತ್ತೆ. ಮೇಲೆ ಡಿಲೀಟ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ನೋಡಿ ಇಮೇಜ್ ಸೈಜ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು 1820 ಇರೋದು 1920 ಅಂತ ಹಾಕೊಳ್ಳಿ. ಇಲ್ಲಿ 1280 ಇರೋದು 1080. ಇದು ಹೇಳಕ್ಕೆ ನೆನಪಾಗಲ್ಲ ನನ್ಗೆ. ಅಲ್ಲಿ ಟೈಪ್ ಮಾಡಿದ್ರೆ ಹಂಗೆ ಟೈಪ್ ಮಾಡ್ಬಿಡ್ತೀನಿ. ಆ ತರ ರೂಢಿ ಆಗ್ಬಿಡಿದೆ ನನ್ಗೆ. ಇವಾಗ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫ್ರಮ್ ಗ್ಯಾಲರಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವ್ ಏನ್ ಇಮೇಜ್ ನ ಡೌನ್ಲೋಡ್ ಮಾಡಿರ್ತೀವಿ ಅದ್ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಇವಾಗ ನಾವು ಈ ಬಾಕ್ಸ್ ಒಳಗಡೆನೆ ಅಡ್ಜಸ್ಟ್ ಮಾಡ್ಕೊಬೇಕು. ಈ ತರ ಹಿಂಗೆ ಈ ತರ ಮಾಡ್ಕೊಂಡು ಜಸ್ಟ್ ಇದನ್ನ ಲಾಕ್ ಮಾಡೋಣ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಇವಾಗ ಸೇವ್ ಆಸ್ ಇಮೇಜ್ ಅಂತ ಇದೆ, ಕೆಳಗಡೆ ಸೇವ್ ಟು ಗ್ಯಾಲರಿ. ಓಕೆನಾ. ಇಮೇಜ್ ಸೇವ್ ಆಯ್ತು. ಇವಾಗ ಗ್ಯಾಲರಿಯಲ್ಲಿ ಹೋಗಿ ನೋಡಿದ್ರೆ ಅದು ನನ್ಗೆ ಸ್ವಲ್ಪ ಚಿಕ್ಕ ಸೈಜ್ ಬಂದಿರುತ್ತೆ. ಓಕೆನಾ. ನೋಡಿ ಈ ತರ ಇವಾಗ ಅದು ಕರೆಕ್ಟ್ ಆಗಿ ಯೂಟ್ಯೂಬ್ಗೆ ಸೆಟ್ ಆಗುತ್ತೆ. ನಾನು ಇವಾಗ ತೋರಿಸ್ತೀನಿ ನೋಡಿ. ವೈಟಿ ಸ್ಟುಡಿಯೋ ಓಪನ್ ಮಾಡ್ಬಿಟ್ಟು ಕಂಟೆಂಟ್ ಫಸ್ಟ್ ಇಂದಕ್ಕೆ ಹೋಗೋಣ. ಇಲ್ಲಿ ಎಡಿಟ್ ಕೊಟ್ಬಿಟ್ಟು
ಪೆನ್ಸಿಲ್ ಮಾರ್ಕ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ ಚೇಂಜ್ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ತರ ಕೊಟ್ರೆ ನೋಡಿ ಕರೆಕ್ಟ್ ಆಗಿ ಫಿಟ್ ಆಗಿದೆ ಅಲ್ವಾ. ಸೊ ಇಷ್ಟೇ, ನಾನು ಇವಾಗ ಸೇವ್ ಕೊಡಲ್ಲ, ನನಗ್ ಬೇಡ ಅದು. ನೀವು ಸೇವ್ ಕೊಟ್ರೆ ಅದು ಸೇವ್ ಆಗುತ್ತೆ. ಓಕೆನಾ, ಇಷ್ಟೇ ಲೈನ್ ಮಾಡೋದು, ಇಷ್ಟು ಈಸಿ. ಅಂಡ್ ಪಿಕ್ಸೆಲ್ ಲ್ಯಾಬ್ ಇದ್ರೆ ನಾವು ಅದನ್ನ ಕರೆಕ್ಟ್ ಸೈಜ್ಗೆ ಫಿಟ್ ಮಾಡ್ಕೊಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಅಂಡ್ ಚಾನಲ್ ಬ್ಯಾನರ್ದು ಕೂಡ ಸೈಜು ಎಲ್ರಿಗೂ ಅಷ್ಟು ಕನ್ಫ್ಯೂಸ್ ಆಗ್ತಾ ಇದೆ. ನೋಡಮ್ಮ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ಕೊಡ್ತೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.